ಹಾಯ್ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಯೂಟ್ಯೂಬ್ ಚಾನಲ್ ನಾನು ನಿಮಗೆ KCET 2026 ಎಕ್ಸಾಮಿನೇಷನ್ದು ಕ್ವಿಕ್ ಅಪ್ಡೇಟ್ ಕೊಡೋಣ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಯಾವುದೇ ಪಾಯಿಂಟ್ಸನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೊಂದು ಲೈಕ್ ಮಾಡಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ, ನಿಮಗೆ ಯಾವುದೊಂದು ಕ್ವೆಶನ್ಸ್ ಅಥವಾ ಕ್ಯೂರೀಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ಪ್ರತಿಯೊಂದು ಕ್ವೆಶನ್ಸ್ಗೂ ನಾವು ಆನ್ಸರ್ ಮಾಡ್ತೀವಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಗೈಸ್, ನಾನು ಇವಾಗ ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋಲಿ ಹೇಳಿದ್ದೆ, ನಿಮ್ಮ KCET 2026 ರಿಸಲ್ಟ್ ಬಂದುಬಿಟ್ಟು ಜೂನಲ್ಲಿ ಬರುತ್ತೆ ಅಂತ, ಜೂನ್ 20th ನಂತರ. ಬಟ್ ಇವಾಗ ರೀಸೆಂಟಾಗಿ ಒಂದು ಅಪ್ಡೇಟ್ ಬಂದಿದೆ. ಅದು ಏನಪ್ಪ ಅಂದರೆ, ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಇದೇ ಮೇ ಎಂಡಿಗೆ ಬರ್ತಾ ಇದೆ. ಆ್ಯಂಡ್ ಜೂನ್ ಫಸ್ಟ್ ವೀಕಿಂದ ನಿಮ್ಮ KCET 2026 ಕೌನ್ಸಿಲಿಂಗ್ ಪ್ರಾಸೆಸ್ ನಡೆಯೋಕ್ಕಿದೆ. ಸೊ ಈ ಒಂದು ಪ್ರೊಸೆಸ್ ಹೇಗೆ ನಡೆಯುತ್ತೆ, ಏನು ಎತ್ತ ಅಂತ ಶಾರ್ಟ್ ಆ್ಯಂಡ್ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ನಿಮ್ಮ ಟೈಮನ್ನು ವೇಸ್ಟ್ ಮಾಡೋಕ್ಕೆ ಹೋಗಲ್ಲ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಆಪ್ಷನ್ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಅಂದರೆ ಕಾಲೇಜಿದು ಲಿಸ್ಟ್ ನೀವು ರೆಡಿ ಮಾಡ್ಕೊಂಡಿರಿ. ನಿಮ್ಗೇನಾದರೂ ಕಾಲೇಜ್ ಲಿಸ್ಟ್ ಮಾಡೋದು ಹೇಗಂತ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಅದನ್ನು ತಿಳಿಸಿ. ನಾನು ಕಾಲೇಜ್ ಪ್ರಿಯಾರಿಟಿ ಲಿಸ್ಟನ್ನು ಮಾಡ್ತಾ ಹೋಗ್ತೀನಿ. ಯಾವ ಕಾಲೇಜಿಗೆ ಫಸ್ಟ್ ಪ್ರಿಯಾರಿಟಿ ಕೊಡಬೇಕು, ಯಾವ ಕಾಲೇಜಿಗೆ ಸೆಕೆಂಡ್, ಥರ್ಡ್, ಫೋರ್ತ್ ಅಂತ ಈ ರೀತಿ ಪ್ರಿಯಾರಿಟಿ ಕೊಡೋದ್ರಿಂದಾಗಿ ಫಸ್ಟ್ ಪ್ರಿಯಾರಿಟಿ ಇರೋ ಕಾಲೇಜ್ ನಿಮಗೆ ಟಾಪಲ್ಲಿ ಕಾಲೇಜ್ ಲೈಕ್ RV ಈ ಥರ ಎಲ್ಲ ಇಟ್ಟರೆ ಆ ಕಾಲೇಜ್ ಸಿಗೋವಂತಹ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ? ಸೊ ಆ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈ ಒಂದು ಆಪ್ಷನ್ ಎಂಟ್ರಿ ಪ್ರಾಸೆಸ್ ಅಂದರೆ ನೀವು ಕೊಟ್ಟಿರೋ ಕಾಲೇಜ್ ಪ್ರಿಯಾರಿಟಿ ಇರುತ್ತೆ ನೋಡಿ, ಅದು ಮಾಡಿದ ನಂತರ ನೀವು ನೆಕ್ಸ್ಟ್ ಪ್ರೊಸೆಸ್ ಇರೋದು ನಿಮ್ಮದು, ದ್ಯಾಟ್ ಈಸ್ ರಿಸಲ್ಟ್ ಪ್ರೊಸೆಸ್. ಆ ರಿಸಲ್ಟ್ ಏನಪ್ಪ ಅಂದರೆ ಮಾಕ್ ರೌಂಡ್ ಅಂತ ಇರುತ್ತೆ. ಆ ರೌಂಡಲ್ಲಿ ನಿಮಗೆ ಒಂದು ಯಾವ ಕಾಲೇಜ್ ಸಿಗ್ಬೋದು ಅಂತ ಅಂದಾಜು ಅವರು ಕೊಟ್ಟಿರ್ತಾರೆ. ಅದು ಲಾಸ್ಟ್ ರೌಂಡ್ ಆಗಿರಲ್ಲ, ಅದೊಂದು ಜಸ್ಟ್ ಟ್ರೇಲರ್ ಥರ ಇರುತ್ತೆ. ಪಿಕ್ಚರ್ ಅಭಿ ಬಾಕಿ ಫಸ್ಟ್ ರೌಂಡಲ್ಲಿ ನಿಮಗೆ ಆಬ್ಸಲ್ಯೂಟ್ ರಿಸಲ್ಟ್ ಬರುತ್ತೆ. ಈ ಕಾಲೇಜ್ ಸಿಗುತ್ತೆ. ಎಕ್ಸಾಂಪಲ್ ರಾಮಯ್ಯ ಕಾಲೇಜ್, MS ರಾಮಯ್ಯ ಕಾಲೇಜ್ ನಿಮಗೆ ಫಸ್ಟ್ ರೌಂಡಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆರ್ AIMLಗೆ ಸೀಟ್ ಸಿಕ್ಕಿದೆ ಅಂದ್ಕೊಳ್ಳಿ. ಸೊ ಈ ಒಂದು ಸೀಟ್ ಸಿಕ್ಕಿರೋ ಸೀಟನ್ನು ಕನ್ಫರ್ಮ್ ಮಾಡಿಕೊಂಡು ನೀವು ಆ ಕಾಲೇಜ್ ಹೋಗಿಬಿಟ್ಟು ಅಡ್ಮಿಷನ್ ಮಾಡಬಹುದಾಗಿರುತ್ತೆ. ಇಫ್ ಇನ್ ಕೇಸ್ ಅದು ಅಲ್ಲ ಆದರೆ, ಈ ಕಾಲೇಜ್ ನಮಗೆ ಬೇಡ, ನನಗೆ RV ಕಾಲೇಜ್ ಬೇಕು ಅನ್ನೋದಾದರೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ಹೋಗಿ. ಸೊ ದಟ್ ಅಲ್ಲಿ ನಿಮಗೆ ಒಳ್ಳೆ ಕಾಲೇಜ್ ಸಿಗೋ ಅಂಥ ಚಾನ್ಸಸ್ ತುಂಬ ಬರ್ತಾ ಇರುತ್ತೆ. ಇನ್ನೂ ಜಾಸ್ತಿ ಒಳ್ಳೆ ಕಾಲೇಜ್ ಸಿಗೋವಂಥ ಚಾನ್ಸಸ್ ಇರುತ್ತೆ. ಆ್ಯಂಡ್ ಥರ್ಡ್ ರೌಂಡ್ ನಡೆಯುತ್ತೆ, ದಟ್ ಈಸ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಈ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ತುಂಬ ಜನ ಏನು ಮಾಡ್ತಾರೆ, ಸೆಕೆಂಡ್ ರೌಂಡ್ಗೆ ಹೋಗಿಬಿಡ್ತಾರೆ, ಯಾಕಂದರೆ ಕಾಲೇಜ್ ಬೇಗ ಸ್ಟಾರ್ಟ್ ಆಗುತ್ತೆ. ಬಟ್ ಎಕ್ಸ್ಟೆಂಡೆಡ್ ರೌಂಡ್ಗೆ ವೆಯ್ಟ್ ಮಾಡಿದ್ರೆ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಕ್ಲಾಸ್ ತುಂಬ ಏನು ನಡೆಸಲ್ಲ, ಅವರು ಬ್ರಿಡ್ಜ್ ಕೋರ್ಸ್ ಮಾಡಿರ್ತಾರೆ, ಆಮೇಲೆ ಏನೋ ಫಸ್ಟ್ ಚಾಪ್ಟ್ರಿದ್ದು ಬೇಸಿಕ್ಸ್ ಏನೋ ಮಾಡಿದ್ದಾರೆ ಅಷ್ಟೇ. ಬಟ್ ಯು ಕ್ಯಾನ್ ಆಬ್ಸಲ್ಯೂಟ್ಲಿ ಅದನ್ನು ಕಂಟಿನ್ಯೂ ನೀವು ಮಾಡ್ಬೋದು, ಅಂದರೆ ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ದಿಸ್ ಇಸ್ ಆಲ್ ಅಬೌಟ್ ಕೌನ್ಸಿಲಿಂಗ್ ಪ್ರಾಸೆಸ್. ಶಾರ್ಟಾಗಿ ಹೇಳಿದ್ದೀನಿ, ಈ ಥರ ಕೌನ್ಸಿಲಿಂಗ್ ಪ್ರಾಸೆಸ್ ನಡೀತಾ ಇರುತ್ತೆ ನಿಮ್ಮದು. ಸೊ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಡೀಟೇಲ್ಡ್ ಆಗಿ ವಿಡಿಯೋ ಬೇಕಾದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಅದನ್ನು ಕೂಡ ಮಾಡ್ತೀನಿ. ಸೊ ದ್ಯಾಟ್ಸ್ ಆಲ್ ಫಾರ್ ದ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್.